ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ದಿನ ನಮ್ಮ ಈ ಸಕ್ಸಸ್ ಮೀಟಿಂಗ್ ಬಂದಿದ್ದಕ್ಕೆ. ನಮ್ಮ ಜನನಿ ಪಿಕ್ಚರ್ಸ್ ಇಂದ ಇದು 3ನೇ ಡಿಸ್ಟ್ರಿಬ್ಯೂಷನ್ ಸಿನಿಮಾ. ಮೊದಲನೇದು ಬ್ಲಿಂಕೆ ಮಾಡಿದ್ವಿ, ಅದಾದ್ಮೇಲೆ BTS ಮಾಡಿದ್ವಿ, ಅದಾದ್ಮೇಲೆ ನೋಡಿದವರು ಏನಂತಾರೆ ಅಂತ ಮಾಡಿದ್ವಿ. BTS ನಮ್ಗೆ 25 ಡೇಸ್ ಲಿಮಿಟೆಡ್ ಸೆಂಟ್ರಲ್ ರನ್ ಆಯ್ತು. ಬಟ್ ಆ ಸಿನಿಮಾನು ನಮಗೆ ಬಹಳ ಆಸೆ ಇತ್ತು, ಅಂದ್ರೆ ಎಲ್ಲಾ ಕಡೆಯಿಂದ ಎಲ್ಲಾ ಥಿಯೇಟರ್ಗಳಲ್ಲಿ ರಿಸೀವ್ ಮಾಡ್ಲಿ ಅಂತ. ಹೋಪ್ಫುಲಿ ಆ ಸಿನಿಮಾ OTT ನಲ್ಲಿ ಬಂದಾಗ ಮತ್ತೆ ಟಿವಿನಲ್ಲಿ ಬಂದಾಗ ಆ ಸಿನಿಮಾನು ಎಲ್ಲರೂ ಇಷ್ಟಪಡ್ತಾರೆ ಅಂತ ಭಾವಿಸ್ತೀನಿ. ಒಳ್ಳೆ ಸಿನಿಮಾ ಅದು. ಅಂಡ್ ಅದಾದ್ಮೇಲೆ ನಾವು ನೋಡಿದವರು ಏನಂತಾರೆ ಅಂತ ಡಿಸ್ಟ್ರಿಬ್ಯೂಷನ್ಗೆ ಮಾತಾಡುವಾಗ ನವೀನ್ ಅಣ್ಣನ ಜೊತೆ ಗುಲ್ಟು ಟೈಮಿಂದ ಹೆಂಗಂದ್ರೆ ನಾವು ನಾರ್ತ್ ಕರ್ನಾಟಕದಿಂದ ಬಂದಾಗ ನವೀನ್ ಅಣ್ಣನೇ ನಮ್ಗೆ ಹೀರೋ. ಅವ್ರು ಬಿಟ್ರೆ ಯಾರು ಇಲ್ಲ. ಅವ್ರದ್ದು ಜರ್ನಿ ನೋಡಿದೇವಲ್ಲ ಸಮೀಪಿಂದ. ಗುಲ್ಟುಗೆ ನಾವು ಸರ್ ಎಲ್ಲ ಪೋಸ್ಟರ್ ಹಚ್ಚಿದ್ವಿ ಸರ್. ನಾವು ಪೋಸ್ಟರ್ ಹಚ್ಚಿದ್ವಿ ಅಂದ್ರೆ ಅದು ಕನೆಕ್ಷನ್ ಡೈರೆಕ್ಟರ್ ಪರಿಚಯ ಯಾರು ಪರಿಚಯ ಇಲ್ಲ. ನಮ್ ದೋಸ್ತೊಬ್ಬ ನವೀನಂದು ಇದ್ರದಾಗ ಒಂದ್ ಸಣ್ಣ ರೋಲ್ ಮಾಡಿದ್ದ ಒಂದ್ ಸೀನ್ ಅಷ್ಟೇ. ಅಲ್ಲಿಂದ ಅದೇನು ಗುಲ್ಟುದು ಏನು ಎವಲ್ಯೂಷನ್ ಆಗಿತ್ತಲ್ಲ, ಥಿಯೇಟರ್ ಖಾಲಿ ಥಿಯೇಟರ್ ಇಂದ ಹೌಸ್ಫುಲ್ ಥಿಯೇಟರ್ ಆಗ 50 ದಿನದ್ದು ಆ ಜರ್ನಿಯಿಂದ ಮತ್ತೆ ನಮ್ಮ ಹೊಂದಿಸಿ ಬರೆಯರಿ ಏನು OTT ನಲ್ಲಿ ಏನ್ ನಂಬರ್ಸ್ ಬಂತಲ್ಲ, ಇಟ್ ಈಸ್ ಹ್ಯೂಜ್. 2023 ಹೈಯೆಸ್ಟ್ ಸ್ಟ್ರೀಮ್ಡ್ ಕನ್ನಡ ಸಿನಿಮಾ ಹೊಂದಿಸಿ ಬರೆಯರಿ. ಆ ಸಿನಿಮಾ ಏನದು ಕೊಡ್ತಲ್ಲ, ಅದಾದ್ಮೇಲೆ ನೋಡಿದವರು ಥಿಯೇಟರ್ನಾಗೆ ಐ ವಾಸ್ ಎಕ್ಸ್ಪೆಕ್ಟಿಂಗ್, ಅಂದ್ರೆ ಒಂದು ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಫುಟ್ಫಾಲ್. ಎಸ್ಪೆಷಲಿ ವೀರೇಶ್ ಅಲ್ಲಿ ಮೈಸೂರು ಲಾಸ್ಟ್ ತನಕನೂ ನಮ್ಗೆ ಆಲ್ಮೋಸ್ಟ್ ಚೆನ್ನಾಗಿ ಕೆಪಾಸಿಟಿನಲ್ಲೇ ರನ್ ಆಯ್ತು. ಮೈಸೂರಲ್ಲಿ ಎವ್ರಿ ವೀಕ್ ಹೊಸ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಎಸ್ಪೆಷಲಿ 10ರಿಂದ 12 ಸಿನಿಮಾ ವೀಕ್ಲಿ ರಿಲೀಸ್ ಆಗ್ತಾ ಇದೆ. ಅವಾಗ ಏನಾಗ್ತಾ ಇದೆ, ಅಕಾರ್ಡಿಂಗ್ ಟು ಏನಂತಾರೆ ಚೇಂಬರ್ ರೂಲ್ ಪ್ರಕಾರ ಆಗಲಿ ಎಲ್ಲ ಸಿನಿಮಾಗಳಿಗೂ ಅವರು ಶೋಸ್ಗಳು ಕೊಡಬೇಕು ಪ್ರತಿ ಊರಲ್ಲಿ, ಪ್ರತಿ ಸೆಂಟರ್ಗಳಲ್ಲಿ. ಬಟ್ ಮೈಸೂರು ಚೆನ್ನಾಗಿ ವರ್ಕ್ ಆಯ್ತು ನೋಡಿದವರು ಏನಂತಾರೆ ಎಸ್ಪೆಷಲಿ. ಅಂಡ್ ವೀರೇಶ್ ಮುಂದಿನ ದಿನಗಳಲ್ಲಿ ನವೀನಣ್ಣಗೆ ನೆಕ್ಸ್ಟ್ ಲೆವೆಲ್ ಫುಟ್ಫಾಲ್ ಕೊಡೋ ಥಿಯೇಟರ್ ಆಗತ್ತೆ ಅಂತ ಭಾವಿಸ್ತೀನಿ. ಅಂಡ್ ನಮ್ ನಾರ್ತ್ ಕರ್ನಾಟಕದ ಆಲ್ಮೋಸ್ಟ್ ಆಲ್ ಎವ್ರಿಬಡಿ ದೇ ಸೆಲೆಬ್ರೇಟೆಡ್ ಇನ್ ಥಿಯೇಟರ್ಸ್ ನೋಡಿದವರಿಗೆ. ಅಂಡ್ ಕಮಿಂಗ್ ಟು ನಮ್ಮ ಕುಲ್ದೀಪ್ ಸರ್ಗೆ, ಅಂಡ್ ಹಿ ಇಸ್ ವೆರಿ ಏನು ಗೊತ್ತಿಲ್ಲ ನಂಗೆ, ಅವ್ರಿಗೆ ಬ್ರದರ್ ರೂಪದಲ್ಲಿ ನೋಡ್ತೀನಿ. ಒಬ್ಬ ಸಿನಿಮಾ ಅಂದ್ರೆ ಡೈರೆಕ್ಟರ್ಗಿಂತ ಹೆಚ್ಚಿಗೆ ಹಿ ಲವ್ ಸಿನಿಮಾ. ಪ್ರತಿ ಹಂತದಲ್ಲೂ ಏನು ಎಷ್ಟೇ ಆದ್ರೂ ನೈಟ್ ಒಂದು ಲಾಸ್ಟ್ ಒಂದು 3 months ಒಂದು ನೈಟ್ ಒಂದು ಅವ್ರ ಜೊತೆ ಒಂದು ಕಾಲ್ ಮಾತಾಡ್ಲಿಲ್ಲ ಸಮಾಧಾನ ಆಗಲ್ಲ. ನಮ್ದೇ ಸಿನಿಮಾ ಇಲ್ಲ, ಬೇರೆ ಯಾವ್ದಾದ್ರು ಸಿನಿಮಾಗಳ ಬಗ್ಗೆ ಮಾತಾಡ್ತಿರ್ತೀವಿ. ಅಷ್ಟು ಸಿನಿಮಾ ಮೇಲೆ ಒಲವು ಪ್ರೀತಿ ಇಟ್ಕೊಂಡಿರೋ ಡೈರೆಕ್ಟ್ರು 2 ಸ್ಕ್ರಿಪ್ಟ್ಗಳು ಮಾಡ್ಕೊಂಡಿದ್ದಾರೆ. ಬರ್ತಾ ಇರೋ ಸಿನಿಮಾಗಳು ಇಂಡಿಯಾ ಲೆವೆಲಲ್ಲಿ ಚೆನ್ನಾಗಾಗುತ್ತೆ ಅಂತ ಭಾವಿಸ್ತೀನಿ. ಅಂಡ್ ಬೆಸ್ಟ್ ವಿಶಸ್ ಕುಲ್ದೀಪ್ ಸರ್. ಅಂಡ್ ನಾಗೇಶ್ ಸರ್ ವಿಚಾರ ಬಂದಾಗ ಒಬ್ಬ ಪ್ರಾಮಾಣಿಕ ಅಂದ್ರೆ ಪ್ರೊಡ್ಯೂಸರ್ನ ನೋಡಿದ್ದು. ಅಂದ್ರೆ ನಾಲ್ಗೆ ಬಹಳ ಸಾಫ್ ಇದೆ. ನಾಲ್ಗೆ ಸಾಫ್ ಇರೋರು ಯಾವಾಗೂ ಅಂದ್ರೆ ಸೋಲಲ್ಲ ಅಂತ ನಾನು ನಂಬೋದು. ಏನ್ ಹೇಳ್ತಾರೆ ಅದು ಮಾಡ್ತಾರೆ ಮನುಷ್ಯ. ಅಂಡ್ ಟೀಮ್ಗೂ ಅದು ಅನುಭವ ಆಗಿದೆ. ಅಂದ್ರೆ ಇದ್ರದ್ದು ಈ ಸಿನಿಮಾದ ಏನ್ ಜರ್ನಿ ಇದೆ ಅಲ್ಲ ಹೇಳ್ಕೊಂಡಾಗ ಅಂಡ್ ಅವ್ರ ಜೊತೆ ಟ್ರಾವೆಲ್ ಮಾಡಿದಾಗ ಹಿ ವಾಸ್ ವೆರಿ ಏನಂತಾರೆ ಪಂಕ್ಚುವಲ್. ಅವ್ರು ಏನದ ಒಂದು ಲೆಕ್ಕಾಚಾರ ಏನದು ಬಹಳ ನೀಟ್ ಆಗಿದೆ. ಅಂಡ್ ಇದಕ್ಕೂ ನಾವು ಈ ವೀಕ್ನು ಬಹಳ ಟ್ರೈ ಮಾಡಿದ್ವಿ ಉಳಿಸ್ಕೊಳಕ್ಕೆ ಥಿಯೇಟರ್ಗಳು. ಬಟ್ 12 ಸಿನಿಮಾ ರಿಲೀಸ್ ಆಯ್ತು ಲಾಸ್ಟ್ ಫ್ರೈಡೆಗೆ. ಬ್ಲಿಂಕ್ ರಿಲೀಸ್ ಆದಾಗೂ ಅದೇ ತರ ಆಗಿತ್ತು. ಮಧ್ಯೆ ಒಂದು ವೀಕ್ ನಮಗೆ ಗ್ಯಾಪ್ ಆಗಿತ್ತು. ಒಂದು ವೀಕ್ ಗ್ಯಾಪ್ ಆದ್ಮೇಲೆ ಶೋಸ್ ಕಂಟಿನ್ಯೂ ಆಗಿತ್ತು ನಮ್ಗೆ. ಹೋಪ್ಫುಲಿ ನೆಕ್ಸ್ಟ್ ವೀಕ್ ಇನ್ನೂ ಟ್ರೈ ಮಾಡ್ತೀವಿ. ಯು ಆರ್ ನಾಟ್ ಗಿವನ್ ಅಪ್. ಹೋಪ್ಫುಲಿ ಥಿಯೇಟರ್ ನೆಕ್ಸ್ಟ್ ವೀಕಲ್ಲೂ ಸಿಕ್ಕರೆ ಶೋಸ್ಗಳು ರನ್ ಆಗುತ್ತೆ. ಅಂಡ್ ಕಮಿಂಗ್ ಟು ಅಪೂರ್ವ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. BTS ಟೈಮ್ ಇಂದ ಅಪೂರ್ವ ಮ್ಯಾಮ್ ನಮ್ಮ ಪರಿಚಯ ಆಗಿದ್ದು. ಶಿ ಈಸ್ ಅ ವಂಡರ್ಫುಲ್ ರೈಟರ್ ಅಂಡ್ ಶಿ ಈಸ್ ವಂಡರ್ಫುಲ್ ಡೈರೆಕ್ಟರ್ ಅಂಡ್ ಶಿ ಈಸ್ ವಂಡರ್ಫುಲ್ ಆಕ್ಟ್ರೆಸ್. ಅಂದ್ರೆ ಒಬ್ಬ ಪರ್ಸನ್ ಅಲ್ಲೇ 3 ನೋಡೋದು ಬಹಳ ವಿರಳ. ಅಂಡ್ ಮುಂದಿನ ದಿನಗಳಲ್ಲಿ ಅವ್ರ ಡೈರೆಕ್ಷನ್ ಅಲ್ಲಿ ಒಂದಿಷ್ಟು ಒಳ್ಳೆ ಸಿನಿಮಾನು ಬರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂಡ್ ಅಶ್ವಿನ್ ಸರ್, ನಿಮ್ಮ ಸಿನಿಮಾಟೋಗ್ರಫಿಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ನಾವು ಸ್ಟೋರೀಸ್ಗಳೆಲ್ಲ ನೋಡಿದ್ವಿ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ನೀವು ನಿಮ್ಮ ವರ್ಕ್ ಇರ್ಲಿ, ನಾಟ್ ಜಸ್ಟ್ ತೆಲುಗು ತಮಿಳ್ ಅಂದೆ, ನಮ್ಮ ಕನ್ನಡ ಸಿನಿಮಾಗಳಿಗೂ ಮಾಡಿ ಸರ್. ಥ್ಯಾಂಕ್ ಯು. ಅಂಡ್ ಸಾಯಿ ಸರ್, ಕೌಶಿಕ್ ಸರ್, ಮತ್ತೆ ನಮ್ ಗಣೇಶ್ ಮಹಾಬಲ, ಇವೆಲ್ಲ ಏನ್ ಗೆಳೆಯರಿದಾರಲ್ಲ
ದೇ ಸ್ಟುಡ್ ಅಪ್ ಫಾರ್ ದಿಸ್ ಸಿನಿಮಾ, ನಾಟ್ ಜಸ್ಟ್ ಶೂಟಿಂಗ್ ಟೈಮಲ್ಲಿ ಅಷ್ಟೇ ಅಲ್ಲ, ರಿಲೀಸ್ ಟೈಮಲ್ಲೂ ಅವರೆಲ್ಲ ಜೊತೆ ಇದ್ರು. ಅಂಡ್ ಈ ಸಿನಿಮಾ ಗೆಲುವಿಗೆ ಒಂದು ಫ್ಯಾಮಿಲಿ ತರ ಫೀಲ್ ಆಯ್ತು ಇಲ್ಲಿ. ಅಂಡ್ ಇದು ಹೆಂಗೆ ನಾವು ಬ್ಲಿಂಕ್ ರಿಲೀಸ್ ಮಾಡೋ ಟೈಮ್ನಾಗ ಹೊಸ ಮಂದಿ ಸೇರಿ ಓಡಾಡ್ತಿದ್ವಿ, ಈ ಸಿನಿಮಾಗೂ ಎಲ್ಲರೂ ಸೇರಿ ಹಂಗೆ ಓಡಾಡ್ತೀವಿ. ಥಿಯೇಟ್ರಲ್ಲಿ ನಾವು ಈ ರಿಲೀಸ್ ಆದಾಗಿಂದ ಟಿಲ್ ಟುಡೇ ಬೆಸ್ಟ್ ಕಲೆಕ್ಷನ್ ಆಗಿರೋ ಸಿನಿಮಾ ಅಂತ ಆನ್ ರೆಕಾರ್ಡ್ ಹೇಳಕ್ ಬಯಸ್ತೀನಿ. ರಿಲೀಸ್ ಆದಾಗಿಂದ ಟಿಲ್ ಟುಡೇಗೆ ಒಳ್ಳೆ ಕಲೆಕ್ಷನ್ ಆಗಿರೋ ಸಿನಿಮಾ ಇದು ಕನ್ನಡದು. ಅಂಡ್ ಹೋಪ್ಫುಲಿ ನೋಡೋಣ ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಎಲ್ಲೆಲ್ಲಿ ತಲುಪುತ್ತೆ ಅಂತ. ಅದು ಮೋರ್ ಇನ್ಫಾರ್ಮೇಶನ್ ಮೇ ಬಿ ಡೈರೆಕ್ಟರ್ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್ ಹೇಳ್ತಾರೆ ಅನ್ಬಿಟ್ಟು. ಥ್ಯಾಂಕ್ ಯು ಸೊ ಮಚ್. ಪ್ರೆಸೆಂಟ್ ಮೀಡಿಯಾ ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಲೈಕ್ ನಾವು ಇಷ್ಟು ದೂರ ಬಂದಿದ್ದೀವಿ. ಈ ಸಕ್ಸಸ್ ಮೀಟ್ ಅಲ್ಲಿ ನಿಮ್ಗೂ ಒಂದು ದೊಡ್ಡ ಇದು ಇದೆ, ನಿಮ್ಗೂ ಒಂದು ದೊಡ್ಡ ಶೇರ್ ಇದೆ. ಏನಕ್ಕಂದ್ರೆ ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನಾವು ಇಷ್ಟು ದೂರ ರೀಚ್ ಆಗಿರೋದು. ಅಂಡ್ ನಾಗೇಶ್ ಸರ್ ಪ್ರೊಡ್ಯೂಸರ್, ಅವರು ಅಪೂರ್ವ ಮೇಡಮ್ ಹೇಳಿರೋ ತರ ಇಟ್ಸ್ ನಾಟ್ ಜಸ್ಟ್ ಪ್ರೊಡ್ಯೂಸರ್, ಅವರು ಸ್ಪಾಟ್ ಅಲ್ಲಿ ಬಂದು ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸನೂ ಮಾಡ್ತಿದ್ರು. ನಾಟ್ ಜಸ್ಟ್ ಆರ್ಟ್ ಡಿಪಾರ್ಟ್ಮೆಂಟ್, ಇನ್ನೂ ಬೇರೆ ಏನೇನಿದೆ ಎಲ್ಲದ್ರಲ್ಲೂ ಬಂದು ಒಂದು ಕ್ಯೂರಿಯಾಸಿಟಿಯಿಂದ ಇದು ಹೆಂಗ್ ನಡೆಯೋದು ಅಂತ ಒಂದು ಇದರಿಂದ ಸಪೋರ್ಟ್ ಮಾಡ್ತಿದ್ರು. ನವೀನ್ ಸರ್ ಹೇಳಿರೋ ತರ ಥಿಯೇಟರ್ ವಿಸಿಟ್ ಮಾಡೋದು ಸರಿ, ಎಲ್ಲ ನಮ್ಮ ಜೊತೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋವಾಗ ಓಡಾಡ್ತಾ ಇದ್ರು ಜೊತೆಗೆ. ಅಂಡ್ ಕುಲ್ದೀಪ್ ಸರ್, ನೀವು ನೋಡಿರ್ತೀರ ಇವ್ರ ವಿಷನ್ ಹೆಂಗೈತೆ ಅಂತ. ನಾನು ವರ್ಕ್ ಮಾಡಿರೋ ಡೈರೆಕ್ಟರ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಸೆನ್ಸಿಬಲ್ ಡೈರೆಕ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅಂಡ್ ಇವ್ರದ್ದು ಯೂಶಲಿ ಫಿಲ್ಮ್ ಮೇಕಿಂಗ್ ಅಲ್ಲಿ ಪ್ರೀ ಪ್ರೊಡಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಇವ್ರ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡೋ ಡೈರೆಕ್ಟರ್ ಅಲ್ಲಿ ಇವರೊಬ್ರು. ಒಂದು ಇನ್ಸಿಡೆಂಟ್ ಶೇರ್ ಮಾಡ್ತೀನಿ. ಇವಾಗ ಮಲ್ಲಾಣ ಅಂತ ಒಂದು ಪೋರ್ಷನ್ ಬಂದಿತ್ತು. ಆ ಪೋರ್ಷನ್ ಅಲ್ಲಿ ಅವ್ನು ಕುರಿ ಜೊತೆ ಓಡಾಡ್ಬೇಕು, ನಾಯಿ ಜೊತೆ ಓಡಾಡ್ಬೇಕು. ಅವ್ನು ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೂ ಕುರಿನೂ ನಾಯಿನ ಫಾಲೋ ಮಾಡ್ಬೇಕು. ನಾವೇನೇ ಟ್ರೈನ್ಡ್ ಇದು ಮಾಡಿದ್ರು ನಮ್ಗೆ ಶೂಟ್ ಮಾಡುವಾಗ ಅದು ಸಪೋರ್ಟ್ ಮಾಡಲ್ಲ. ಸೊ ಇವರು ಒಂದು ಪ್ರೀ ಪ್ರೊಡಕ್ಷನ್ ಒಂದು ಪ್ಲಾನ್ ಐಡಿಯಾ ಮಾಡಿದ್ರು. ಈ ತರ ಅವ್ನಿಗೆ 6 months ಮುಂಚೆನೆ ಒಂದು ಕುರಿ ನಾಯಿ ಕೊಟ್ಬಿಡೋಣ, ಅವನೇ ಬೆಳೆಸ್ಲಿ ಅದನ್ನ. ಅದು ಬೆಳೆದಿದಾಗ ಅವನ್ ಮಾತು ಕೇಳುತ್ತೆ. ಅಂಡ್ ಸ್ಪಾಟ್ ಅಲ್ಲಿ ಬಂದ್ರೆ ಅದೇನ್ ಪ್ರಾಬ್ಲಮ್ ಇಲ್ಲದೆ ನಮ್ಗೆ ಇದು ಮಾಡಿತ್ತು. ತುಂಬಾ ಸಪೋರ್ಟ್ ಆಗಿದೆ ಆಕ್ಚುಲಿ. ಈ ತರ ಒಂದು ವಿಷನ್ ಇದೆ. ಸೊ ನೀವು ಇನ್ನೂ ತುಂಬಾ ಮೂವೀಸ್ ಮಾಡಬೇಕು. ಅಂಡ್ ನವೀನ್ ಸರ್, ಕೆಲವು ಪೋರ್ಷನ್ಸ್ ಅಲ್ಲಿ ನಾವು ಸ್ಪಾಟ್ಗೆ ಹೋಗಿ ವಿಶ್ ಮಾಡೋಕ್ಕೂ ನಮ್ಗೆ ಆಗ್ತಿರ್ಲಿಲ್ಲ. ಅವ್ರು ಯಾರ ಹತ್ರ ಮಾತಾಡ್ತಿರ್ಲಿಲ್ಲ. ನನ್ಗೆ ಏನಕ್ಕೆ ಮಾತಾಡ್ತಿಲ್ಲ ಅಂತ ಡೈರೆಕ್ಟರ್ ಹೋಗಿ ಕೇಳಿದ್ರು. ಅವ್ರು ಹೇಳಿದ್ರು ಈ ತರ ಕ್ಯಾರೆಕ್ಟರ್ ಮೂಡ್ ಇಂದ ಆಚೆ ಬರ್ಬಾರ್ದಂತ. ಫಾರ್ ಡೇಸ್ ಅವರು ಹಂಗೆ ಇದ್ರು, ಸ್ಮೈಲ್ ಮಾಡಲ್ಲ, ಏನಿಲ್ಲ. ನಾನು ಆಮೇಲೆ ಶೂಟಿಂಗ್ ಮುಗಿದ್ಮೇಲೆ ಅವ್ರ ಹತ್ರ ಮಾತಾಡಿದ್ರು, ಸ್ಪಾಟ್ ಅಲ್ಲಿ ಇದ್ರೂ ಮಾತಾಡಕ್ಕಾಗ್ಲಿಲ್ಲ. ಸೊ ಆ ತರ ಒಂದು ಡೆಡಿಕೇಶನ್ ನಿಮ್ಗೆ ಗೊತ್ತಿರುತ್ತೆ ಅವ್ರ ಡೆಡಿಕೇಶನ್ ಹೆಂಗಿತ್ತು ಅಂತ. ಅಪೂರ್ವ ಮೇಡಮ್, ನಾವು ಕೆಲವು ಡೇಸ್ ಅಲ್ಲಿ ಹೆಂಗಿತ್ತಂದ್ರೆ ಸಿಂಗಲ್ ಶಾಟ್ ಮಾಡೋದಕ್ಕೆ ಸನ್ಲೈಟ್ ಮಿಸ್ ಮಾಡಬಾರ್ದಂತ, ಅರ್ಲಿ ಮಾರ್ನಿಂಗ್ ಸನ್ಲೈಟ್ ಮಿಸ್ ಮಾಡಬಾರ್ದಂತ ಸ್ಕೆಡ್ಯೂಲ್ ಪ್ಲಾನ್ ಮಾಡಿದೀವಿ. 2 ಗಂಟೆ ಪ್ಯಾಕಪ್ ಆಗಿ ಮತ್ತೆ ಒಂದು 2 hours ಅಲ್ಲಿ ಮತ್ತೆ ನಾವು ಅಸೆಂಬಲ್ ಆಗ್ಬೇಕಾಗಿತ್ತು. ಶಿ ವಾಸ್ ದೇರ್ ವಿತ್ ಮೇಕಪ್ ಆನ್ ಟೈಮ್ ಇದ್ದು ನಮ್ಗೆ ಸಪೋರ್ಟ್ ಮಾಡಿ. ಅಂಡ್ ನಾಟ್ ಜಸ್ಟ್ ಅವರ್, ಇದ್ರಲ್ಲಿ ಮಾಡಿರೋ ಸುಮಾರು ಆಕ್ಟರ್ಸ್ ನಮ್ಗೆ ಈ ತರ ಸಪೋರ್ಟ್ ಮಾಡಿದ್ರು. ನಮ್ಮ ಟೀಮಲ್ಲಿ ಸಾಲೋಮೋನ್ ಅಂಡ್ ಮಂಜಾ ಅವ್ರು ತುಂಬಾ ನನಗೆ ದೊಡ್ಡ ಸಪೋರ್ಟ್ ಆಕ್ಚುಲಿ. ಅವ್ರಿಲ್ಲ ಅಂದ್ರೆ ನಾನು ಇದು ಫುಲ್ ಮಾಡೋಕೆ ಕಷ್ಟ ಆಗಿರುತ್ತೆ. ಅಂಡ್ ಮೈ ಕಲರಿಸ್ಟ್ ರಾಜೇಶ್ ಸರ್. ಅಂಡ್ ಡೈರೆಕ್ಷನ್ ಟೀಮಲ್ಲಿ ಸಾಯಿ, ಕೌಶಿಕ್, ಪ್ರಜ್ವಲ್ ಸರ್, ರಾಜೇಶ್ ಸರ್ ಅಂಡ್ ಫ್ಯೂ ಮೋರ್, ಧನು ಸರ್ ಎಲ್ಲ. ಇವರೆಲ್ಲ ನಾಟ್ ಜಸ್ಟ್ ಇದು ಮಾಡಿಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ಸ್ಪೆಸಿಫಿಕ್ ಡೈರೆಕ್ಷನ್ಗೆ ಏನು ಹೆಲ್ಪ್ ಮಾಡ್ಬೇಕು ಅದು ಮಾಡಿಲ್ಲ. ಅದ್ ಬಿಟ್ಟು ಇನ್ನೂ ಸುಮಾರು ಮಾಡಿದ್ರು ಅವರು. ಸೊ ಅದೇ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅಂಡ್ ಸೊ ಅದೇ ಎಲ್ಲರಿಗೂ ಈ ಸಕ್ಸಸ್ ಮೀಟ್ ಬಂದು ದೊಡ್ಡ ಥ್ಯಾಂಕ್ಸ್ ಹೇಳೋದಕ್ಕಿಂತ ನನಗೆ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಐ ನೀಡ್ ಟು ಥ್ಯಾಂಕ್ ದಿ ಮೀಡಿಯಾ. ಸರ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೂವಿನ ಇಷ್ಟು ದೊಡ್ಡದಾಗಿ ಪ್ರಚಾರ ಮಾಡಿ ಕೊಟ್ಟಿದ್ದಕ್ಕೆ. ಇದನ್ನ ನಾವು ಸಕ್ಸಸ್ ಏನು ಸೆಲೆಬ್ರೇಟ್ ಮಾಡ್ತಿದ್ದೀರೋ ಅದಕ್ಕೆ ಒಂದು ಪಾರ್ಟ್ ಬಂದ್ಬಿಟ್ಟು ಮೀಡಿಯಾ. ನಿಮ್ಮ ಸಪೋರ್ಟ್ ಇದ್ರೆ ಇಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಂತ ಯಾರು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ದೊಡ್ಡದಾಗಿ ಪ್ರಚಾರ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದ್ರಿಗೆ ನಮಗೆ ಸಹಾಯ ಮಾಡಿದ್ದು ಹರೀಶ್ ಅವರಿಗೆ ಸರ್ ಥ್ಯಾಂಕ್ ಯು ಸರ್. ಇದು ಮಾರ್ಕೆಟಿಂಗ್ ಆಯಿತು. ಈಗ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಸಿನಿಮಾದಲ್ಲಿ ಫಸ್ಟ್ ನನಗೆ ಪರಿಚಯ ಆದಂಥ ನಮ್ಮ ಡೈರೆಕ್ಟ್ರು. ಆ್ಯಕ್ಚುಲಿ ಇದು 3rd ಪ್ರೆಸ್ ಮೀಟ್ ನಮ್ಮದು. ಎಲ್ಲೂ ಮಾತಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾತಾಡ್ತಿದ್ದೀನಿ ನಿಮಗೋಸ್ಕರ. ಯಾಕಂದ್ರೆ ನಾನು ಇವರೆಲ್ಲರಿಗೂ ಥ್ಯಾಂಕ್ ಮಾಡಬೇಕು. ಅದಕ್ಕೋಸ್ಕರ ಇದನ್ನ ನೆಕ್ಸ್ಟ್ ಈ ಥರ ಆಪರ್ಚುನಿಟಿ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಸಿಕ್ಕಿರೋ ಒಂದು ಕೊನೆಯ ಆಪರ್ಚುನಿಟಿಯಲ್ಲಿ ಯೂಸ್ ಮಾಡ್ಕೊಳ್ಳೋ ಅಂತ ಮಾತಾಡ್ತಾ ಇದ್ದೀನಿ. ನೀವು ಕೇಳೋದು ಮುಂಚೆ ಮಾತಾಡ್ತಾ ಇದ್ದೀನಿ. ಇಲ್ಲ ಸರ್, ಇದು ಕೊನೆ. ಈ ಸಿನಿಮಾಗೆ ಇದು ಕೊನೆ ಪ್ರೆಸ್ ಮೀಟು. ಅದು ಇನ್ನೊಂದು ಮೂವಿಗೆ, ಇದು ನಮ್ಮ ನೋಡಿದವರು ಏನಂತಾರೆ ಮೂವಿಗೆ. ಸೊ ಫಸ್ಟ್
ಐ ವಾಂಟ್ ಟು ಥ್ಯಾಂಕ್ ಮೈ ಡೈರೆಕ್ಟರ್ ಅಂತ ಹೇಳೋದು ನನ್ನ ಸ್ನೇಹಿತ ಕುಲ್ದೀಪ್ ಕಾರ್ಯಪ್ಪ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ನಮಗೆ ಕೊಟ್ಟಿದ್ದಕ್ಕೆ. ಸೊ ನೆಕ್ಸ್ಟ್ ನಮ್ಮ ಹೀರೋಯಿನ್ನು ಯಾವ ಥರ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಇವರು ಆ್ಯಕ್ಚುಲಿ ಹೀರೋಯಿನ್ ಥರ ಇದ್ದಿಲ್ಲ. ಆ ಥರ ಇದ್ದರೆ ನಾನು ಸಿನಿಮಾ ಕಂಪ್ಲೀಟ್ ಮಾಡ್ತಿದ್ದಿಲ್ಲೇನೋ. ಸೊ ಎಲ್ಲ ಥರ ನಾವು ಕೊಡೋಂಥ ಫೆಸಿಲಿಟೀಸ್ಗೆ ಒಂದು ಇಂಡಿಪೆಂಡೆಂಟು ಪ್ರೊಡಕ್ಷನ್ ಹೌಸ್ಗೆ ಸಪೋರ್ಟ್ ಮಾಡ್ಬೇಕಂತ ನಿಂತ್ಕೊಂಡ್ರು ಇಬ್ರು. ಅದು ಇನ್ ಟರ್ಮ್ಸ್ ಆಫ್ ಅಕಾಮಿಡೇಷನ್ ಇರ್ಬೋದು, ಟ್ರಾವೆಲಿಂಗ್ ಇರ್ಬೋದು, ನಮ್ಗೆ ಇದೇ ರೀತಿ ಬೇಕು, ಹಿಂಗೆ ಇರಬೇಕು ಅಂತ ಏನು ಒಂದು ದಿನ ನಮಗೆ ಆ ಬರ್ಡನ್ ಅನಿಸಿಲ್ಲ. ಸೊ ಎಲ್ಲ ರೀತಿ ನಮಗೆ ಸಪೋರ್ಟ್ ಮಾಡಿದ್ರು ಇಬ್ರು ಆಸ್ ಆ್ಯಕ್ಟರ್ಸ್. ಯಾಕಂದ್ರೆ ನವೀನ್ ಸರ್ ಮತ್ತು ಅವರು ಇದು ಫಸ್ಟ್ನೇ ಫಿಲಮ್ ಅಲ್ಲ, ಇದು 4-5 ಫಿಲಮ್ ಮಾಡಿದ್ರು. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿದ್ರು ಅವ್ರೇನೋ ಈ ಥರ ಮಾಡ್ಬೋದೇನೋ ಅಂತ. ಸೊ ನಮಗೆಲ್ಲೂ ಆ ಥರ ಬರ್ಡನ್ ಅನಿಸಿಲ್ಲ. ಸೊ ಅದಕ್ಕೆ ಈ ಫಿಲಮ್ ಕಂಪ್ಲೀಟ್ ಆಗಿ ಮೇನ್ ಕಾರಣ ಇವರು. ಅಂದರೆ ಏನು ತೊಂದರೆ ಇಲ್ದಿರ, ಬಜೆಟ್ ಆಗಿರಲಿ ಏನೇ ಆಗಿರಲಿ, ಏನೋ ತೊಂದರೆ ಇಲ್ಲ ಮುಗಿಸ್ಕೊಡೋಕ್ಕೆ ಇವರೊಂದು ಸಹಾಯ. ಸೊ ನಮ್ಮ DOP ಸರ್ ಎಸ್ಪೆಷಲಿ ಈ ಟೀಮ್ಗೆ ನಾನು ಹೇಳೇಬೇಕು ಥ್ಯಾಂಕ್ಸ್. ಇವರು 3 ಇದ್ದಾರೆ, ಒಂದು ಅಶ್ವಿನು, ಮುಂಜಾ, ಸೋಲಮನ್. ಆ್ಯಕ್ಚುಲಿ ಏನಾಗ್ಬಿಟ್ಟಿದಂತೆ ನಾನು ಗೋಕರ್ಣ ಶೂಟ್ ಹೋದಲ್ಲಿ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ರು ಇವ್ರು 3. ನಾನು ಗೋಕರ್ಣ ಶೂಟ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಏನೋ ನನ್ನ ಫ್ಯಾಮಿಲಿ ಮಿಸ್ ಮಾಡ್ಕೊಂಡೆ ಅಂತ ಅಷ್ಟು ನನಗೆ ಇವರು ಹೊಂದ್ಕೊಂಬಿಟ್ಟಿದ್ರು. ಸೊ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮ್ಮ AD ಟೀಮ್, ಅಸಿಸ್ಟೆಂಟ್ ಡೈರೆಕ್ಟರ್ ಟೀಮ್ಸು ಅವರು ಆ್ಯಕ್ಚುಲಿ ಫಿಲಮ್ ಮಾತ್ರ ಅಲ್ಲ, ಫಿಲಮ್ ಆದಮೇಲೆ ಥಿಯೇಟರ್ ರನ್ ಆಗಬೇಕಂದ್ರೂ ಕೂಡ ನಮ್ಮ ಜೊತೆ ಓಡಾಡಿ ಪೋಸ್ಟರು ಡಿಸೈನಿಂಗ್ ಆಗಿರಲಿ, ಪ್ರತಿಯೊಂದು ಇದರಲ್ಲಿ ವೀಡಿಯೋಸ್ ಕಲೆಕ್ಟ್ ಮಾಡೋದಾಗಿರಲಿ ಎಲ್ಲರಿಗೂ ಹೆಲ್ಪ್ ಮಾಡಿದೆ ಅಂತ ನಮ್ಮ AD ಟೀಮ್ ಕೌಶಿಕ್, ಗನಿ, ಸಾಯಿ. ಸೊ ಇವ್ರ 3 ಸ್ಪೆಷಲ್ ಥ್ಯಾಂಕ್ಸ್ ಟು ದಮ್. ಮತ್ತು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಮ್ಯೂಸಿಕ್ ಡೈರೆಕ್ಟರು, ನಮ್ಮ ಟ್ರ್ಯಾಕ್ ಕಂಟ್ರೋಲಿ ಕುಮಾರಣ್ಣ ಟೀಮು, ಲೈಟ್ಸು ಲೋಕೇಶ್ ಅವರು, ಮತ್ತು ನಮ್ಮ ಡಬ್ಬಿಂಗ್ ಇಂಜಿನಿಯರು ರಾಕೇಶ್ ಅವರು, ಮತ್ತು ನಮ್ಮ ಲೂಪ್ ಸ್ಟುಡಿಯೋಸ್ ಅವ್ರನ್ನು ಥ್ಯಾಂಕ್ಸ್ ಹೇಳಬೇಕು. ಸುರಾಗ್ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಅಂದರೆ ಸಿನಿಮಾ ಮಾಡಿ ಮುಗಿದ್ಮೇಲೆ ಅವ್ರು ಪರಿಚಯ ಆಗಿದ್ದು ನನಗೆ, ಸುರಾಗ್ ಅವ್ರು ಪರಿಚಯ ಆಗಿದ್ದು. ಸೊ ಸಿನಿಮಾಗೆ ನನಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದೆ ಅವರು, ಬೂಸ್ಟ್ ಮಾಡಿದ್ದು ನನಗೆ. ಇಲ್ಲ ಸರ್, ನಿಮ್ಮಂಥವ್ರು ಹೊಸಬರು ಸಿನಿಮಾದಲ್ಲಿ ಉಳಿಬೇಕು, ನೀವು ಒಂದೇ ಸಿನಿಮಾಗೆ ಹಿಂದಾಗಬಾರ್ದು, ಇನ್ನು ಮುಂದೆ ಹೋಗ್ಬೇಕಂತ ಸುಮಾರು ವಿಷಯದಲ್ಲಿ ನನಗೆ ಸಪೋರ್ಟ್ ಮಾಡಿ ಇವಾಗ ಮುಂದೆ ಬರ್ತೀನಿ. ಮಲಯಾಳಂ ಡಬ್ಬಿಂಗ್ ಆಗಲಿ ಇವೆಲ್ಲದಕ್ಕೂ ಅವರು ಒಂದು ಪಾಸಿಟಿವ್ ವೈಬ್ ನಮಗೆ ಅವರಿದ್ದಾರೆ ಅನ್ನೋ ಧೈರ್ಯದಿಂದ ನಾವು ತುಂಬ ದೂರ ಹೋಗಿದ್ದೀರಿ. ನಮ್ಮ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಿಗೂ ಹೋಗ್ತಾ ಇರೋದು ಸುರಾಗ್ ಅನ್ನೋ ಒಂದು ಹೆಸರಿಂದ. ಅಂದರೆ ಆ ಧೈರ್ಯ ಅವ್ರು ನಾನು ಇದ್ದೀನಿ ಸರ್, ನಾನು ಹೆಲ್ಪ್ ಮಾಡ್ತೀನಿ, ನಿಮ್ಮ ಅಂತ ಹೊಸ ಪ್ರೊಡ್ಯೂಸರ್ಸ್ ಇರಬೇಕು, ನೆಕ್ಸ್ಟ್ ಫಿಲಮ್ ನಮ್ಮ ಜೊತೆ ಮಾಡಬೇಕು, ಈ ಥರ ಒಂದು ಧೈರ್ಯ ತುಂಬಿ ಆದಷ್ಟು ಅವ್ರ ಕೈಯಿಂದ ಏನಾಗುತ್ತೋ ಅದು ಹೆಲ್ಪ್ ಮಾಡ್ತಾ ಇದ್ದಾರೆ ಸುರಾಗ್ ಅವರು. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಹಿಮ್ ಆ್ಯಂಡ್ ಸಾಧು ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಸರ್ ಆಗಿದೆ, OTT ಆಗಿದೆ, ಅಮೆಜಾನ್ ಪ್ರೈಮ್ ಆಗಿದೆ. ಆ್ಯಕ್ಚುಲಿ ನಮ್ಮ ಮೂವಿ ರಿಲೀಸ್ ಆಗೋ ಮುಂಚೆನೇ ನಮಗೆ ಅಪ್ರೂವಲ್ ಬಂದಿತ್ತು. ಆದರೆ ಅವರೇನು ಅವ್ರ ರೂಲ್ಸ್ ಪ್ರಕಾರ ಥಿಯೇಟರ್ ರನ್ ಆಗಿಬಿಟ್ಟೇ ಬರಬೇಕು. ಸೊ ಅದರಿಂದ ಆಗಿದೆ ಸರ್. ಒಂದು 10-20 ಡೇಸಲ್ಲಿ ನಿಮ್ಮ ಅಂದರೆ 60 ಡೇಸ್ ಬಫರ್ ಇದೆಯಲ್ಲ ಅವ್ರದ್ದು OTT, ಅದರೊಳಗಡೆ ಬರ್ತೀರಿ ಅಷ್ಟೇ. ಪ್ರೈಮ್ ವಿಡಿಯೋನ ಸೊ ನಾವು ಸೇಫ್ ಆಗಿದ್ದೀರಿ, ಥಿಯೇಟರ್ ರನ್ನಲ್ಲೇ ಸೇಫ್ ಆಗಿದ್ದೀರಿ. ಇದರಲ್ಲಿ ಬಂದರೆ ಇನ್ನೂ ಸ್ವಲ್ಪ ನೀವು ಹೇಳ್ದಂಗೆ ಸೇಫ್ಗಿಂತ ಮೇಲೆ ಇನ್ನೊಂದು ಓಡಿದೆಯಲ್ಲ ಸರ್. ಸಿನಿಮಾ ಈ ದುಡ್ಡು ಇಟ್ಕೊಂಡು ಸಿನಿಮಾ ಮಾಡೋದಂತೇನಿಲ್ಲ ಸರ್. ಯಾಕಂದ್ರೆ ನಂಗೇನು ಹಳೇದೇನು ಇದ್ದಿಲ್ಲಲ್ಲ, ಹಳೆ ಸಿನಿಮಾ ಇದ್ದಿಲ್ಲ ಈ ಸಿನಿಮಾ ಮಾಡೋದಕ್ಕೆ. ಅದೇ ಇನ್ನೊಂದು ಸಿನಿಮಾ ಮಾಡ್ಬೇಕಂದ್ರೆ ಈ ಥರ ಟೀಮ್ ಸಿಗದೆ ಖಂಡಿತವಾಗಿ ಮಾಡ್ತೀನಿ. ಯಾಕಂದ್ರೆ ಈ ಟೀಮ್ ಸಿಗದೆ ನನಗೆ ದುಡ್ಡಕ್ಕಿಂತ ವಿಡಿಯೋ ಸಪೋರ್ಟ್ ಸಾಕು. ಆ್ಯಕ್ಚುಲಿ ನಾವು ಸಿನಿಮಾ ಮಾಡೋದಲ್ಲಿ ಎಲ್ಲ ಬೇರೆ ಪ್ರೊಡ್ಯೂಸರ್ ಬಂದ್ಬಿಟ್ಟು ಹೇಳ್ತಾರೆ, ಡೈರೆಕ್ಟರ್ ಬಂದ್ಬಿಟ್ಟು ಸರ್ ಇಷ್ಟು ದುಡ್ಡು ಬೇಕು, ರೆಡಿ ಮಾಡ್ಕೊಳ್ಳಿ, ಸಿನಿಮಾ ಮಾಡೋಣ ಅಂತ. ನಮ್ಮ ಡೈರೆಕ್ಟರ್ ಆ ಥರ ಹೇಳಿಲ್ಲ. ಸೊ ಈ ಥರ ಕಂಟೆಂಟ್ ಇದೆ ಮಾಡೋಣ ಅಂತಂದ್ರು. ನಾವು 50 ಗಂಟೆ ಬಜೆಟ್ ನಾವು ಇದು ಮಾಡಿಲ್ಲ. ಅವರು ಆ್ಯಕ್ಚುಲಿ ಹೇಳ್ತೀನಲ್ಲ, ಸಿನಿಮಾ ಇವತ್ತು ನನಗೆ ಖುಷಿ, ನೀವು ಯಾವಾಗಿಂದ ಹೇಳ್ತಾ ಇದ್ದೀರಾ ಖುಷಿಯಾಗಿದ್ದಾರೆ ಅಂದ್ರೆ ಸ್ವಲ್ಪ ಇಂಥ ಟೀಮ್ ಸಿಕ್ಕಿದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ. ಯಾಕಂದ್ರೆ ಫ್ರಮ್ ದಿ ಫಸ್ಟ್ ಡೇ ಟಿಲ್ ಟುಡೇ ನನ್ನ ಜೊತೆಗಿದ್ದಾರೆ. ಅಂದರೆ ನಾನೇನೋ ಅವ್ರಿಗೇನು ಪೇಮೆಂಟ್ ಮಾಡಿಲ್ಲ. ಇನ್ನೊಂದು ಅದು ಹೇಳ್ತೀನಿ ಕೇಳಿ, ಡೈರೆಕ್ಟರ್ ನಾನು ಪೇಮೆಂಟ್ ಮಾಡಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಯಾಕಂದ್ರೆ ಇಂಥ ಡೈರೆಕ್ಟರ್ ಸಿಗೋದು ತುಂಬ ಕಷ್ಟ. ಎಲ್ಲ ದುಡ್ಡು ಮಾಡೋಕ್ಕೆ ಬಂದಿರ್ತಾರೆ. ನಾನು ಮಾತಾಡ್ಬೇಕು, ಇವತ್ತು ಮಾತಾಡ್ತೀನಿ, ಬೇಜಾರು ಮಾಡ್ಕೊಂಬಿಡಿ, ತಲುಪಿಸಿ ನೀವು ಇದನ್ನು. ಎಲ್ಲ ಡೈರೆಕ್ಟರ್ ಸರ್ ನಾನು ನೋಡಿದ್ದೀನಿ ಸುಮಾರು. ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಇನ್ನೂ 2 ಪ್ರೊಡ್ಯೂಸ್ ಮಾಡಿದ್ದಾರೆ, ಸಿನಿಮಾ ಬಂದಿಲ್ಲ. ಅವ್ರಿಗೆ ಏನು ಆಸೆ, ನನ್ನ ನೋಡಿ ಏನು ಆಸಕ್ತಿ ಅಂದರೆ ಅಟ್ಲೀಸ್ಟ್ ಸಿನಿಮಾ ತೆರೆಗೆ ಬರಲಿ ಅಂತಿದ್ದಾರೆ. ಡೈರೆಕ್ಟರ್ ಇಲ್ಲ, ಸುಮಾರು ಕೋಟಿ ಖರ್ಚು ಮಾಡಿಸಿದ್ದಾರೆ, ಡೈರೆಕ್ಟರ್ ಇಲ್ಲ. ಕೇಳಿದ್ರೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಸುಮಾರು ವರ್ಷಗಳಾಗಾಯಿತು ಸಿನಿಮಾ ಆಚೆಗೆ ಬಂದಿಲ್ಲ. ಸೊ ಈ ಥರ ಡೈರೆಕ್ಟರ್ ಮಧ್ಯೆ ಒಬ್ಬ ಡೈರೆಕ್ಟರ್ ಬಂದು ದುಡ್ಡು ಇಸ್ಕೊಂಡಿದ್ದೀರಾ, ನನ್ನೊಂದು ಕತೆ ಇದೆ, ಕತೆನ ಜನಕ್ಕೆ ತಲುಪ್ಸೋಣ, ನಿನ್ನ ಸಹಾಯ ಬೇಕು ಇದಕ್ಕೆ ಅಂತೇಳಿ. ಸೊ ಮತ್ತೆ ಇಲ್ಲಿ ಹೇಳಿ ನಮ್ಮಲ್ಲಿ ಏನು ಕೆಲಸ ಮಾಡಿದಾರೋ ಯಾರಿಗೂ ಪೇಮೆಂಟ್ ಮಾಡಿದ್ರು ಸರ್? ಒಬ್ರಿಗೂ ಪೇಮೆಂಟ್ ಮಾಡಿಲ್ಲ. ಈ ಟಿಲ್ ಡೇ ನಾನು ಏನು ಪೇಮೆಂಟ್ ಅಲೋವೆನ್ಸ್ ಕೊಟ್ಟಿದ್ದೀನಿ ಅಷ್ಟೇ. ಟು ಬಿ ಫ್ರ್ಯಾಂಕ್, ಅಲೋವೆನ್ಸ್ ಅವ್ರ ಟ್ರಾವೆಲ್ಗೆ ಏನಿದೆ ಅದು ಮಾತ್ರ ಕೊಟ್ಟಿದ್ದೀನಿ.
ಏನು ಪೇಮೆಂಟ್ ಇದ್ರೆ ಒಂದು ಸಿನಿಮಾ ನಿಲ್ಲಬೇಕು, ಈ ಕಂಟೆಂಟ್ ಗೆಲ್ಲಬೇಕು ಅಂತೇಳಿ ಹೆಲ್ಪ್ ಮಾಡಿ ಅಂತ ಡೈರೆಕ್ಟರ್ ಮತ್ತು ಆ ಟೀಮು. ಸೊ ಇದು ನಿಮಗೆ ತಿಳಿಬೇಕು, ಯಾಕಂದ್ರೆ ಎಲ್ಲರೂ ಡೈರೆಕ್ಟರ್ ಈ ಥರ ಇರಲ್ಲ, ಇದ್ದಾರೆ ಒಬ್ರು ಈ ಥರ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅದೇ ಇನ್ನೊಂದು ಸಿನಿಮಾಗೆ ಇನ್ನೊಂದು ಆದಷ್ಟು ನಮ್ಮ ಕೈಲಿ ಆದಷ್ಟು ಹೆಲ್ಪ್ ಮಾಡೋಣಂತ ಸರ್. ಸರ್ ಇಲ್ಲ ಥ್ಯಾಂಕ್ಸ್, ಎಲ್ಲಾರನ್ನು ಕವರ್ ಮಾಡಿದ್ದಾರೆ. ಅನ್ಲೆಸ್ ನಿಮ್ಗೆ ಏನಾದ್ರು ಸರ್ ಫೆಸ್ಟಿವಲ್ಗೆ ಹಾಕ್ತಾ ಇದೀವಿ. ಏನಾಯ್ತು, ನಮ್ದು ಸೆನ್ಸರ್ ಆಗಿದ್ದು ಜನವರಿ 8ನೇ ತಾರೀಕು ಏನು, ಜನವರಿ 8ಕ್ಕೆ ಏನೋ ಸೆನ್ಸರ್ ಆಗಿದ್ದು ನಾವು. ಪ್ರೀವಿಯಸ್ ಇಯರ್ 2024 ಸೆನ್ಸರ್ ಆಗಿರೋ ಸಿನಿಮಾಗಳು 25 ಫೆಸ್ಟಿವಲ್ಸ್ಗೆ ಬರುತ್ತೆ, ಸರ್ಕಾರಿ ಫೆಸ್ಟಿವಲ್ಸ್ ಇರ್ತಾರೆ. ಲೈಕ್ ಬಿಫೀಸ್ ಇರಲಿ ಅಥವಾ ಇಫೀಸ್ ಇರಲಿ, ಮಾಮಿ ಇರಲಿ. ನಾವು ಬೇರೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ಗೆ ಪಾರ್ಟಿಸಿಪೇಟ್ ಮಾಡ್ತೀವಿ. ಇವಾಗ ಜುಲೈಯಿಂದ ಓಪನ್ ಆಗುತ್ತೆ, ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡ್ತೀವಿ. ಕಲೆಕ್ಷನ್ ಅಥವಾ ಫೆಸ್ಟಿವಲ್ಸ್ ಅಬ್ರಾಡ್ ಆಗಿದೆ ಆಲ್ರೆಡಿ. ನಮ್ಗೆ ಆಸ್ಟ್ರೇಲಿಯಾದಲ್ಲಿ ರಿಲೀಸ್ ಆಯ್ತು, ಚೆನ್ನಾಗೋಯ್ತು. ಆಸ್ಟ್ರೇಲಿಯಾದಲ್ಲಿ ಮೆಲ್ಬರ್ನಲ್ಲಿ ರಿಲೀಸ್ ಆಯ್ತು, ಹತ್ತತ್ರ ಒಂದು ವಾರ ಓಡಿತು, ಅಲ್ಲಿ ಚೆನ್ನಾಗೇ ಹೋಯ್ತು. ಅಲ್ಲಿನ ಕನ್ನಡ ಸಂಘಗಳು ಅವರೆಲ್ಲ ಬಂದು ನೋಡಿದ್ರು. ಆಮೇಲೆ ಬೇರೆ ಸಿಟೀಸ್ ಪ್ಲಾನ್ ಇದೆ, ಹೋಪ್ಫುಲಿ ಇನ್ ದ ಕಮಿಂಗ್ ಡೇಸ್ ಆಗ್ಬೋದು ಸರ್, ಆಗ್ತಾ ಇದೆ. ಏಪ್ರಿಲ್ ಮೇನಲ್ಲಿ ಅನೌನ್ಸ್ಮೆಂಟ್ ಅನ್ಕೊಂಡಿದ್ದೀವಿ. ಬರ್ತೀನಿ ನಿಮ್ಮ ಹತ್ರನೇ, ಇನ್ನೆಲ್ಗೆ ಹೋಗ್ಲಿ, ಇಲ್ಲೇ ಅನೌನ್ಸ್ ಮಾಡ್ತೀವಿ ಮತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಒಂದು ತೆಲುಗು ಮತ್ತೆ ತಮಿಳ್ ಸರ್, ತೆಲುಗು ಅಲ್ಲಿ ಹಾಗೆ ಅಪ್ರೋಚ್ ಆಗಿದೆ. ಸೊ ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮಾತಾಡ್ತಾ ಇದ್ರಿ, ನಾವೇ ಡಬ್ ಮಾಡ್ಕೊಡೋದ ಇಲ್ಲ ಅವರೇ ಮಾಡ್ಕೊಂತಾರೋ ಹಾಗೆ ಅದಾಗಿದೆ. ಮತ್ತೆ ಮಲಯಾಳಂ ನಾವೇ ಡಬ್ ಮಾಡ್ಕೊಡ್ತಾ ಇದ್ದೀರಿ. ತಮಿಳ್ ಇಲ್ಲ ಸರ್, ಸದ್ಯಕ್ಕೆ 2 ಆಗಿದೆ. ಎಲ್ಲ ಆಗಿದೆ ಅಂತ ಹೇಳಲ್ಲ, ಆಗಿರೋದು ಮಾತ್ರ ಹೇಳೋಣ. ಸೊ ತೆಲುಗು ಮತ್ತೆ ಮಲಯಾಳಮು ಬರುತ್ತೆ ಸರ್, ಅತಿ ಶೀಘ್ರದಲ್ಲೇ ಬರುತ್ತೆ. ಥ್ಯಾಂಕ್ ಯು. ಸರ್, ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿದ್ದಾರೆ ಸರ್. ಅದು ನಿಮ್ಮಲ್ಲಿ ಶೇರ್ ಮಾಡ್ಕೊಬೇಕಾಯ್ತು. 1 ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿದ್ದಾರೆ. ಪ್ಲಸ್ 90+ ಶೋಸ್ ಫುಲ್ ಹೌಸ್ ಆಗಿದೆ ನಮ್ಮ ಕೊಟ್ಟಿರೋ ಇದರಲ್ಲಿ. ಮತ್ತೆ 4th ವೀಕಲ್ಲಿ 4 ಸ್ಕ್ರೀನ್ಸಲ್ಲಿ 2 ಸ್ಕ್ರೀನ್ ಲಾಸ್ಟ್ ಡೇ ಕೂಡ ಫುಲ್ ಹೌಸ್ ಆಗಿದೆ. ಸೊ 4th ವೀಕ್ ಏನಂದ್ರೆ ಸರ್, ನಿಮಗೆ ಗೊತ್ತಿದೆ 48 ಫಿಲಮ್ ರಿಲೀಸ್ ಆಗಿದೆ ಫೆಬ್ರವರಿ ಮಂತಲ್ಲಿ. ಸೊ ಅದೊಂದೇ ಒಂದು ಕಾರಣ ಅನ್ಸುತ್ತೆ, ನಮ್ಮ ಸಿನಿಮಾ ಇನ್ನೂ ಮುಂದುವರೆದಿಲ್ಲ ಕಾರಣ ಅದೊಂದೇ. ಜನ ಬರ್ತಾ ಇಲ್ಲ ಅಂತಲ್ಲ, ಎಲ್ಲರಿಗೂ ಇದು ಕೊಡಬೇಕು, ಅಂದ್ರೆ ಆಪರ್ಚುನಿಟಿ ಕೊಡಬೇಕು ಅಂತ ಒಂದೇ ಒಂದು ಕಾರಣದಿಂದ ಸಿನಿಮಾ ಇಲ್ಲಿಗೆ ಸ್ಥಗಿತ ಆಗಿದೆ ಈ ವಾರಕ್ಕೆ. ಮೋಸ್ಟ್ ಪ್ರಾಬಬ್ಲಿ ಈ ಫ್ರೈಡೆಯಿಂದ ಸ್ಟಾರ್ಟ್ ಆಗ್ಬೋದು ತಿರ್ಗಾ ಮತ್ತೆ. ಹೌದು ಸರ್, ಹೌದು, ಖಂಡಿತ. ಒಂದು ಕ್ಲೋಸಿಂಗ್ ಕಾಮೆಂಟ್, ಒಂದೇ ಒಂದು ತುಂಬಾ ವಿನಮ್ರವಾಗಿ ಹೇಳ್ತೀನಿ, ಇದನ್ನ ಅನ್ಯಥಾ ಭಾವಿಸ್ಬೇಡಿ. ಈ ಸಿನಿಮಾ ಶುಕ್ರವಾರ ಬಿಡುಗಡೆ ಆಗೋದಕ್ಕೆ 2-3 ದಿನ ಹಿಂದೆ ತನಕನೂ ಸಾಕಷ್ಟು ಜನ ಕೇಳೋರು, ಯಾಕೆ ಈ ರೀತಿ ಸಿನಿಮಾ ಮಾಡ್ತಿದ್ರ, ಟ್ರೈಲರ್ ನೋಡ್ತಾ ಇದೀವಿ ಅಥವಾ ಎಲ್ಲ ನೋಡ್ತಾ ಇದೀವಿ, ಕಮರ್ಷಿಯಲ್ ಸಿನಿಮಾ ಮಾಡಿ, ಕಮರ್ಷಿಯಲ್ ಸಿನಿಮಾ ಇದು ಕಮರ್ಷಿಯಲ್ ಇಲ್ವಲ್ಲ, ಹೆಂಗ್ ಹೋಗುತ್ತೆ ಅಂತೆಲ್ಲ ಕೇಳ್ತಾ ಇದ್ರು. ಅವಾಗ್ಲೂ ವಿನಮ್ರವಾಗಿ ನಂದೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೆ, ಇಲ್ಲ ಇದು ಕಮರ್ಷಿಯಲ್ ಸಿನಿಮಾನೆ ಅಂತ ತಿಳಿಸೋಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೆ. ದುಡ್ಡು ಮಾಡೋ ಸಿನಿಮಾ ಕಮರ್ಷಿಯಲ್, ಜನ ಬಂದು ನೋಡಿದ್ರೆ ದುಡ್ಡು ಆಗುತ್ತೆ, ಏನ್ ಫೈಟ್ ಇಲ್ಲ ಯಾಕೆ ನೋಡ್ತಾರೆ, ಐಟಮ್ ಸಾಂಗ್ ಇಲ್ಲ ಯಾಕೆ ನೋಡ್ತಾರೆ ಅಂತ ಕೇಳೋರು. ಇವಾಗ ಅದು ಯಾವುದೋ ಎಲ್ಲರ ಪುಣ್ಯದ ಫಲ, ಸ್ವಲ್ಪ ದೂರ ಬಂದಿದ್ದೀವಿ. ಹಾಗೆ ತುಂಬಾ ವಿನಮ್ರವಾಗಿ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಇದರಿಂದ ಹೇಳ್ತಾ ಇಲ್ಲ, ಗರ್ವದಿಂದ ಹೇಳ್ತಾ ಇಲ್ಲ. ಸ್ವಲ್ಪ ದೂರ ಬಂದಿದ್ದೀವಿ. ದಯವಿಟ್ಟು ಸಾಧ್ಯ ಆದ್ರೆ ಈ ತರ ಸದಭಿರುಚಿಯ ಸಿನಿಮಾ ಅಥವಾ ಫೈಟ್ ಇಲ್ದಲೇನು ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ನಾವು ಸಾಕಷ್ಟು ಕಾಲ ನೋಡ್ಕೊಂಡು ಬಂದಿದ್ದೀವಿ. ಬೇರೆ ಬರಹಗಾರರಿಗೆ ಅಥವಾ ಬೇರೆ ನಿರ್ದೇಶಕರಿಗೆ ಆ ತರ ಒಂದು ಡಿಸ್ಕರೇಜ್ ಮಾಡಬೇಡಿ ಸಾಧ್ಯ ಆದ್ರೆ. ಎಲ್ರಿಗೂ ಇಂಡಸ್ಟ್ರಿ ಅವರೇ ಹೇಳಿದ್ದಾರೆ ಅಂತ ಹೇಳ್ತಾ ಇಲ್ಲ, ನಾನು ಸ್ನೇಹಿತರು ಕೇಳಿರೋದು ಇದೆ. ಏನು ಇಡೀ ಟ್ರೈಲರ್ ಎಲ್ಲೋ ಒಬ್ರಿಗೆ ಯಾರೋ ಇವ್ರಿಗೊಬ್ರಿಗೆ ಒಂದು ಹುಡುಗಿ ಹೊಡಿಯೋದ್ ಬಿಟ್ರೆ ಫೈಟ್ ಆಗ್ಲಿಲ್ಲಲ್ಲ, ಐಟಮ್ ಸಾಂಗ್ ಬರ್ಲಿಲ್ಲ ಅಲ್ಲ, ಇದು ಹೆಂಗ್ ಹೋಗುತ್ತೆ, ನನಗೆ ಇಷ್ಟ ಆಯ್ತು ಬಟ್ ಬೇರೆಯವ್ರು ನೋಡ್ತಾರ ಅನ್ನೋದನ್ನೇ ಕೇಳ್ತಾ ಇದ್ರು. ಕಮರ್ಷಿಯಲ್ ಸಿನಿಮಾ ಅನ್ನೋ ಡೆಫಿನೇಷನ್ ಬಂದು ದುಡ್ಡು ಮಾಡೋದು ಕಮರ್ಷಿಯಲ್, ಜನ ಬಂದು ನೋಡಿದ್ರೆ ದುಡ್ಡು, ಇದು ನನಗೆ ಇರೋ ಒಂದು ಚಿಕ್ಕ ಅಂಡರ್ಸ್ಟ್ಯಾಂಡಿಂಗು. ದಯವಿಟ್ಟು ಬೇರೆ ಬರಹಗಾರರಿಗೆ ಬೇರೆ ನಿರ್ದೇಶಕರಿಗೆ ಕಮರ್ಷಿಯಲ್ ಅಂದ್ರೆ ಫೈಟು ಐಟಮ್ ಅಂತ ಚೌಕಟ್ಟನ್ನ ಕಟ್ಕೊಡ್ಬೇಡಿ, ಅವ್ರ ಪಾಪ ಯೋಚನೆ ಮಾಡೋದಕ್ಕೆ ಬಿಡಿ ಅಂತ ಒಂದು ಚಿಕ್ಕ ಮನವಿ. ಅಗೇನ್ ಗರ್ವದಲ್ಲಿ ಮಾತಾಡ್ತಿಲ್ಲ, ತುಂಬಾ ವಿನಮ್ರವಾಗಿ ಕೇಳ್ಕೊತಾ ಇದ್ದೀನಿ. ಅಂಡ್ ಶರಣ್ ಸರ್ ಬೆಟ್ಟಾಗಿದ್ರು, ನಾವು ಸಿನಿಮಾ ಪ್ರಮೋಷನ್ ಟೈಮ್ನಾಗ ಬಂದು ಅವರೇ ವಿಶ್ ಮಾಡಿ ಹೋದ್ರು. ಆಮೇಲೆ ಪಿಕ್ಚರ್ ರಿಲೀಸ್ ಆದ್ಮೇಲೆ ಮತ್ತೆ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ನಾನೇ ಅವ್ರ ಹತ್ರ ಹೆಂಗೆ ಹೇಳತ್ತಿದ್ದೆ, ಇಲ್ಲ ಸರ್ ಇದು ಒಂದು ಕ್ಯಾಟಗರಿಗೆ ಸಲ್ಲುವಂಥ ಸಿನಿಮಾ ಆಗುತ್ತಲ್ಲ ಅಂತಂದಾಗ ಅವ್ರೊಂದು ಮಾತು ಹೇಳಿದ್ರು ಭಾಳ ಇಷ್ಟ ಆಗಿತ್ತು ನನಗೆ. ಒಂದು ಹೈಯೆಸ್ಟ್ ಕಲೆಕ್ಷನ್ ಆಗಿರೋ ಸಿನಿಮಾನ ನೀವು ಅನ್ಕೋತೀರ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಅಷ್ಟು ಜನ ಬಂದು ನೋಡಿರ್ತಾರೆ, ಅಷ್ಟು ಜನಕ್ಕೆ ತಲುಪಿರುತ್ತೆ, ಬಟ್ ತಲುಪದೇ ಇರುವಂತ ಒಂದು ವರ್ಗನೂ ಇರ್ತದಲ್ಲ. ಸೊ ಇಲ್ಲಿ ಎಲ್ಲಾ ತರದ ಸಿನಿಮಾಗಳು ಬೇಕು. ಇಲ್ಲಿ
ಬೇರೆ ಬೇರೆ ಜಾನರ್ ಸಿನಿಮಾಗಳು ಬೇಕು, ತುಂಬಾ ಒಳ್ಳೆ ಅಭಿರುಚಿ ಇರೋ ಸಿನಿಮಾಗಳು ಬೇಕು. ಅಂಡ್ ಎಷ್ಟೊಂದು ನಮಗೆ ಕಾದಂಬರಿ ಆಧಾರಿತ ಸಿನಿಮಾಗಳು ಬರೋದು ಅವಾಗಿಲ್ಲ, ಈಗ ಕಮ್ಮಿ ಆಗಿದೆ. ಆ ಸಿನಿಮಾಗಳು ಬೇಕು. ಅಂಡ್ ಮೈಂಡ್ಲೆಸ್ ಎಂಟರ್ಟೈನರ್ಸು ಬೇಕು. ತುಂಬಾ ಅರ್ಥಪೂರ್ಣವಾಗಿರೋ ಸಿನಿಮಾಗಳು ಬೇಕು. ಕಲೆಕ್ಟಿವ್ಲಿ ಅಷ್ಟು ಸಿನಿಮಾಗಳು ಬಂದು ಅಷ್ಟು ಜನರನ್ನ ತಲುಪಿದಾಗ ಅಷ್ಟು ಜನರು ಕನ್ವರ್ಟ್ ಆಗ್ತಾರಲ್ಲ, ಥಿಯೇಟರ್ ಗೋಯಿಂಗ್ ಕಲ್ಚರ್ ಇನ್ನೂ ಇಂಪ್ರೂವ್ ಆಗುತ್ತೆ ಅಂತ. ದಟ್ ವೇ ಅವ್ರು ಹೇಳೋದಕ್ಕೆ ನಾನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾವಿಲ್ಲಿ ಇನ್ನೊಂದು ಹೆಸರನ್ನ ಭಾಳ ನೆನೆಸ್ಕೋಬೇಕು, ಅದು ನಮ್ಮ ಅಕ್ಷತರಾವ್ ಮೇಡಮ್. ಸೊ ಅವರು ಬಹುಶಃ ಅಷ್ಟು ವರ್ಷಗಳಿಂದ ಕಥೆಗಳನ್ನ ಕೇಳ್ತಾನೆ ಇದ್ರು. ಅಷ್ಟು ಅವ್ರು ಹೇಳಿದ್ದು, ನಾವು ನೀವು ಯಾಕೆ ಮಾಡಲಿಲ್ಲ, ನೀವು ಅಷ್ಟು ಒಳ್ಳೆ ಆ್ಯಕ್ಟ್ರು, ನೀವು ಮತ್ತೆ ಮಾಡ್ಬೇಕಲ್ವಾ, ಯಾಕೆ ಮಾಡಲಿಲ್ಲ ಅಂದಾಗ, ಇಲ್ಲ ನನಗೆ ಮನ್ಸಿಗೆ ಹಿಡಿಸ್ಬೇಕು ಕತೆ ಅಂತ. ಸೊ ಇವ್ರು ಹೋಗಿ ನರೇಟ್ ಮಾಡಿದಾಗ ಅವ್ರು ತುಂಬ ಇಷ್ಟಪಟ್ಟು ಬಂದು ಆ್ಯಕ್ಟ್ ಮಾಡಿದ್ರು. ಆ್ಯಂಡ್ ಸೊ ಫಾರ್ ಆ್ಯಕ್ಟ್ರೆಸ್ ಇದ್ರಾಗ ಬಂದಿರುವಂಥವ್ರು ಬೇರೆ ಬೇರೆ ಆ್ಯಕ್ಟರ್ಗಳಾಗಿರ್ಬೋದು. ನಮ್ಮ ಮಲ್ಲಣ್ಣ ಆಗಿರ್ಬೋದು. ಮಲ್ಲಣ್ಣ ಸಿಕ್ಕಿದ್ದು ಅವನಿಗೆ ಇದು ಒಳ್ಳೆ ಅಪರ್ಚುನಿಟಿ ಹೆಂಗೋ, ಆ್ಯಕ್ಚುಲಿ ಅವ್ನು ಸಿಕ್ಕಿದ್ದು ನಮಗೆ ತುಂಬ ಒಳ್ಳೆ ಖುಷಿ. ಥಿಯೇಟ್ರಿಂದ ಆಚೆ ಬರ್ತಿರ್ಬೇಕಾದ್ರೆ ಪ್ರತಿಯೊಬ್ಬರನ್ನು ಅವ್ರು ಥಿಯೇಟ್ರ್ ವಿಸಿಟ್ಗೆ ಹೋಗ್ಬೇಕಾದ್ರೆ ಕೈ ಎತ್ತು ತೋರ್ಸೋಣ ನಿನಗೆ, ಕೈ ಐತೆಲ್ಲ ಅಂತ ಅನ್ಕೊಂಡು ಆಮೇಲೆ ಖುಷಿಯಿಂದ ಕೇಕೆ ಹೊಡೆಯೋರು. ಅವ್ನು ಬಂದಾಗ ಅವನೊಂದು ಕೇಕೆ ಹೊಡೆದಿದ್ದೆ ಸಿನಿಮಾದಾಗೆ. ಪ್ರತಿಯಾಗಿ ಅವ್ನು ಬಂದಾಗ ಎಲ್ಲರೂ ಕೇಕೆ ಹೊಡಿತಿದ್ರು. ಸೊ ಅವರಾಗಿರ್ಲಿ, ಆಮೇಲೆ ಮಲ್ಲಣ್ಣ ತಾಯಿ ಪಾತ್ರ ಮಾಡಿರುವಂಥ ನಮ್ಮ ಶ್ವೇತಾ ಅವರಾಗಿರ್ಲಿ, ಆ್ಯಂಡ್ ಪ್ರತಿಯೊಬ್ಬರು ಎಲ್ಲ ಪಾತ್ರಧಾರಿಗಳು. ಆ್ಯಂಡ್ ಸೋನು ನನ್ನ ಫಸ್ಟ್ ಸಿನಿಮಾ ಕೋ ಸ್ಟಾರ್ ಬಂದಾಗ ಒಂದೇ ಒಂದು ಸೀನ್ ಇದೆ, ನಿಮ್ಗೇನು ತೊಂದರೆ ಇಲ್ವಾ ಅಂತಂದಾಗ, ಇಟ್ಸ್ ಓಕೆ ನಿಂಚು ಒಳ್ಳೇದೇ ಚೂಸ್ ಮಾಡಿರ್ತೀಯ ಬಿಡು ಅಂತ ಅನ್ಕೊಂಡು ಬಂದು ಕತೆ ಕೇಳಿದಾಗ ಮತ್ತೆ ಅವ್ರು ಇಷ್ಟು ಒಳ್ಳೆ ಕತೆ ಇದೆ, ನಾನು ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಸಿನಿಮಾ ಅಂತ ಅನ್ಕೊಂಡು ಅವ್ರು ಬಂದರು. ಆ್ಯಂಡ್ ಐರಾ ಕೃಷ್ಣ ಅವರು ಧರಣಿ ಮಂಡಲದಲ್ಲಿ ಆ್ಯಕ್ಟ್ ಮಾಡಿದ್ರು ಒಟ್ಟಿಗೆ. ಆ್ಯಂಡ್ ನಮ್ಮ ಚೇತನ್, ನಮ್ಮ ಉತ್ತರ ಕರ್ನಾಟಕದ ಒಂದು ಒಳ್ಳೆ ಇನ್ನೊಬ್ಬ ಪ್ರತಿಭೆ. ನಮ್ಮ ಪಿಕ್ಚರ್ನಾಗ 3 ಜನ ಇದ್ದೀವಿ ಉತ್ತರ ಕರ್ನಾಟಕದವರು. ಈಗ ಮಲ್ಲಣ್ಣ, ನಾನು, ಆಮೇಲೆ ಚೇತನ್ ವೆರಿ ಗುಡ್ ಇನ್ಫ್ಲುಯೆನ್ಸರ್. ತುಂಬ ಒಳ್ಳೆ ಸುದ್ದಿಲಿರುವಂಥ ಹ್ಯೂಮರಸ್ ಆಗಿರುವಂಥ ಕಾಂಟೆಂಟ್ಗಳನ್ನ ಕೊಡುವಂಥ ಒಬ್ಬ ಕಾಂಟೆಂಟ್ ಕ್ರಿಯೇಟರ್. ಅವರು ಕೂಡ ಆ್ಯಕ್ಟರ್ ಆಗಿ ನಮ್ಮ ಸಿನಿಮಾಯಿಂದ ಬಂದರು. ಸೊ ಪ್ರತಿಯೊಬ್ಬ ಆ್ಯಕ್ಟ್ರಸ್ನ ನೆನೆಸ್ಕೊಳ್ಳೋಕ್ಕೆ ಒಂದ್ಸಗಿ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಆನಂದ್ ಆಡಿಯೋದವರೆಗೂ ಕೂಡ. ವಿಷ್ಣು ಇಸ್ ಹಿಯರ್. ಥ್ಯಾಂಕ್ ಯು ವಿಷ್ಣು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್.